ಚಾರ್ಜ್ ಮಾಡ್ಕೋಬೇಕಾದ್ರೆ ನೀವೇನು ಮಾಡ್ಕೋಬೇಕು ಅಂತ ನಿಮಗೆ ಆಗಲೇ ನಾವು 1 ವರ್ಷ 6 ತಿಂಗಳಿಂದ ಆಚೆ ಹೇಳ್ತೀವಿ. ಅದನ್ನು ಕೂಡ ಯಾಕ ಜ್ಞಾನ ಇದ್ರೆ ಮಾತ್ರ ನಿನಗೆ ಪೆನ್ ಇದ್ರೆ ಮಾತ್ರ ನಿನಗೆ ಸಾಹಿತ್ಯ, ಇಲ್ಲಂದ್ರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಜೊತೆ ಅದಾವ ರೈಲ್ವೆ ಹೋಗ್ಬೇಕಾದ್ರೆ ಇಂಜಿನ್ ಒಂದಿಲ್ಲ, ಬೋಗಿಗಳು ಬೇರೆ ಬೇರೆ ಅವ. ನೀವು ಸಾಹಿತ್ಯ ಒಂದೇ ಅದ, ಅದರೊಳಗೆ ಗಾದೆಗಳು ಬೇರೆ ಅವ, ಒಗಟುಗಳು ಬೇರೆ ಅವ, ಗೀಗಿ ಪದಗಳು ಬೇರೆ ಅವ, ನಾಟ್ಯ ಗೀತೆಗಳು ಬೇರೆ ಅವ, ಪಾರಿಜಾತ ಭಜನಾ ಪದಗಳು ಬೇರೆ ಅವ, ಸಂಗೀತಗಳು ಬೇರೆ ಅವ, ಶಾಸ್ತ್ರಗಳು ಬೇರೆ ಅದಾವ. ಎಲ್ಲನೂ ಬೇರೆ 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 ಸಾಹಿತ್ಯಗಳದಾವ. ಇರೋದು ಒಂದೇ ಸಾಹಿತ್ಯ, ಅದಕ್ಕೆ ಹೆಸರು ಸಾಹಿತ್ಯನೇ. ಅದಕ್ಕೊಂದು ಹೆಸರು ರೂಪಾತ್ಮಕ. ಇದು ಜನಪದ, ಇದು ಸಂಗೀತ, ಇದು ಶಾಸ್ತ್ರಾಭ್ಯಾಸ, ಇವೆಲ್ಲನೂ ಕೂಡ ಇರ್ತವೆ. ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಒಂದೊಂದು ಕಲೆಗಳನ್ನ ಬಹುಶಃ ಪಕ್ಷಿಗಳ ರೂಪಾಂತರವಾಗಿ ಕೂಗ್ತಕ್ಕಂಥ ಒಂದು ಕಲೆ ಇರ್ತದೆ. ಯಾವುದೋ ಒಂದು ಪ್ರಾಣಿಯ ಕೂಗುವ ಒಂದು ಕಲೆ ನಿಮ್ಮಲ್ಲಿ ಇರ್ತದೆ. ಬೆಕ್ಕು ಮಾಡ್ತಾರ, ಹಾವು ತೋರಿಸ್ತಾರ, ಕೈಯೊಳಗೆ ಪರಮಾತ್ಮನೇ ತೋರಿಸ್ತಾರ, ನಾಟ್ಯವ ಮಾಡಿ ಸರಸ್ವತಿನೇ ತೋರಿಸ್ತಾರ. ಎಲ್ಲಿಗೆಲ್ಲ ಕಲೆಗಳು ನಿಮ್ಮಲ್ಲಿ ಅಡಿಗೆ ಕೊಟ್ಟಿರ್ತಾವೆ. ಒಂದು ಉದಾಹರಣೆ ಕೊಡ್ತೀನಿ. ನನ್ನನ್ನು ಕರ್ಕೊಂಡು ಹೋಗಿ ಬೆಳಗಾವದಲ್ಲಿ ಮುಕ್ತಿ ಮಠದ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ